ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸುಲಭವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ವರ್ಮಿ ಕಾಂಪೋಸ್ಟನ್ನು ಯಾವ ರೀತಿ ತಯಾರು ಮಾಡಬೇಕು, ಮನೆಯಲ್ಲೇ ಸಿಗುವಂತಹ ವೇಸ್ಟ್ ವಸ್ತುಗಳನ್ನ ಉಪಯೋಗಿಸ್ಕೊಂಡು ತಯಾರು ಮಾಡುವಂತಹ ಸಂಪೂರ್ಣ ವಿಧಾನ, ಅಂದರೆ ಡ್ರಮ್ನ ತಳಭಾಗದಿಂದ ಮೇಲ್ಭಾಗದವರೆಗೆ ಯಾವ್ಯಾವ ರೀತಿಯ ಹಂತಗಳನ್ನ ನಾವು ಮಾಡಬೇಕು ಅನ್ನೋ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಆಗ ಮಾತ್ರ ನಿಮಗೆ ಉತ್ತಮವಾದಂತಹ ಮಾಹಿತಿ ಸಿಗೋದಕ್ಕೆ ಸಹಾಯ ಆಗುತ್ತೆ. ಸೊ ಇದರ ಮೊದಲ ಭಾಗವಾಗಿ ಡ್ರಮ್ ನಾನು ಆಯ್ಕೆ ಮಾಡ್ಕೊಂಡಿರೋವಂಥದ್ದು ಒಂದು ಮೀಡಿಯಮ್ ಸೈಜ್ ಡ್ರಮ್. ಯಾಕಂತಂದರೆ ನನ್ನ ಗಾರ್ಡನ್ ತುಂಬ ವಿಶಾಲವಾಗಿರೋದ್ರಿಂದ ವರ್ಮಿ ಕಾಂಪೋಸ್ಟ್ ಅವಶ್ಯಕತೆ ತುಂಬ ಇರೋದ್ರಿಂದ ಸೊ ಒಂದು ಮಧ್ಯಮ ಗಾತ್ರದ ಡ್ರಮ್ನ ತೊಗೊಂಡಿದ್ದೀನಿ. ಅದರ ತಳಭಾಗದಲ್ಲಿ ಈ ರೀತಿಯ ದೊಡ್ಡ 4 ಹೋಲ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಎಕ್ಸೆಸ್ ಆಫ್ ವಾಟರು ಫ್ಲೋ ಆಗೋದಕ್ಕೆ, ಮತ್ತು ಡ್ರಮ್ನ ಅಕ್ಕಪಕ್ಕ ಈ ರೀತಿಯ ಚಿಕ್ಕ ರಂಧ್ರಗಳನ್ನ ಕೂಡ ಮಾಡ್ಕೋಬೇಕಾಗುತ್ತೆ. ಈ ರೀತಿಯ ಚಿಕ್ಕ ರಂಧ್ರಗಳನ್ನ ಮಾಡ್ಕೊಳ್ಳೋ ಉದ್ದೇಶ ಗಾಳಿ ಆ ಡ್ರಮ್ ಒಳಗಡೆ ಹೋಗಿ ನಾವು ತಯಾರು ಮಾಡಬೇಕು ಅಂದ್ಕೊಂಡಿರುವಂತಹ ಗೊಬ್ಬರ ಚೆನ್ನಾಗಿ ಬರೋದಕ್ಕೆ ಇದು ಸಹಾಯ ಆಗುತ್ತೆ. ತುಂಬ ಇಂಪಾರ್ಟೆಂಟು. ಈ ರೀತಿ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಗಾಳಿ ನಾವು ಆ ಡ್ರಮ್ ಒಳಗಡೆ ಹೋಗಿ ನಾವು ಅಂದ್ಕೊಂಡಿದ್ದ ಪ್ರಕಾರ ವರ್ಮಿ ಕಾಂಪೋಸ್ಟು ಬರೋದಕ್ಕೆ ಅದು ಸಹಾಯ ಆಗುತ್ತೆ. ಇನ್ನು ಎರಡನೇ ಹಂತದಲ್ಲಿ ನಾನು ಡ್ರಮ್ನ ಒಳಗಡೆ ಮೊದಲ ಹಂತದಲ್ಲಿ 2, 3, 4 ಹಂತದಲ್ಲಿ ಏನೇನೆಲ್ಲ ಹಾಕಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನು ಕೌಡಂಗ್ ಕಾಂಪೋಸ್ಟ್ ಅಂತಂದರೆ ನಮ್ಮ ಮನೆಯಲ್ಲೇ ಇರುವಂತಹ ತಿಪ್ಪೆ ಗೊಬ್ಬರ ಏನಿದೆಯೋ ಅದನ್ನು ಕಲೆಕ್ಟ್ ಮಾಡಿ ಒಣಗಿಸಿ ನಾನು ಈ ರೀತಿ ಒಂದು ಜರಡಿಯಿಂದ ಅದನ್ನು ಜರಡಿ ಮಾಡ್ಕೊತಿರೋ ಅಂಥದ್ದು. ಯಾಕಂತಂದರೆ ಯಾವುದ್ಯಾವುದೆಲ್ಲ ಕಲ್ಲು ಅಥವಾ ಬೇರೆ ಏನಾದರೂ ಥಿಂಗ್ಸ್ ಇತ್ತು ಅಂತಂದರೆ ಅದು ವರ್ಮಿ ಕಾಂಪೋಸ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಈ ರೀತಿಯ ಒಂದು ವಿಧಾನನ ಅನುಸರಿಸ್ತಾ ಇರೋವಂಥದ್ದು. ಇದಿಷ್ಟು ಕೂಡ ನಾನು ಸುಮಾರು 1 ತಿಂಗಳಿಂದ ಒಣಗಿಸಿ ಇಟ್ಕೊಂಡಿರುವಂತಹ ಕೌಡಂಗ್ ಕಾಂಪೋಸ್ಟು. ಇನ್ನು ಎರಡನೇ ಹಂತದಲ್ಲಿ ಅಂದರೆ ಎರಡನೆಯದಾಗಿ ಇದು ಗಾರ್ಡನ್ ಸಾಯಿಲು. ಇದು ಕೂಡ ಚೆನ್ನಾಗಿ ಒಣಗಿರುವಂತಹ ಗಾರ್ಡನ್ ಸಾಯಿಲು. ಇದು ಕೂಡ ಏನೇನೆಲ್ಲ ಎಕ್ಸೆಸ್ ಆಗಿ ಏನೇನಿರುತ್ತೋ ಅದೆಲ್ಲ ಹಾಕಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಜರಡಿ ಮಾಡಿಕೊಂಡು ಒಂದು ನಯಸ್ಸಾದಂತಹ ಮಣ್ಣನ್ನು ಮಾತ್ರ ಆಯ್ಕೆ ಮಾಡ್ಕೊತಾ ಇರೋದು. ಯಾಕೆ ಇಷ್ಟೆಲ್ಲ ಹಂತಗಳನ್ನ ಫಾಲೋ ಮಾಡಬೇಕು ಅಂತಂದರೆ, ನಾವು ಅಮೆಝಾನ್, ಫ್ಲಿಪ್ಕಾರ್ಟ್ ಇಲ್ಲೆಲ್ಲ ನಾವು ವರ್ಮಿ ಕಾಂಪೋಸ್ಟ್ ತಗೊಂಡಾಗ ಅದರ ಟೆಕ್ಸ್ಚರ್ ನೀವು ನೋಡಿರ್ತೀರ. ಯಾರ್ಯಾರೆಲ್ಲ ಗಾರ್ಡನಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀರೋ, ಒಂದು 5 kg ವರ್ಮಿ ಕಾಂಪೋಸ್ಟ್ ತೊಗೊಂಡು ನಾವು ಗಿಡಗಳಿಗೆ ಹಾಕ್ತೀವಿ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಹೋಗುತ್ತೆ. 1 ಸಲ ತೊಗೋಬೋದು, 2 ಸಲ ತೊಗೋಬಹುದು. ಬಟ್ ಕಂಟಿನ್ಯೂಸ್ಲಿ ತೊಗೊಳ್ತೀವಿ ಅಂತಂದರೆ ಯಾರೆಲ್ಲ ಮನೆಯಲ್ಲಿ ಕಡಿಮೆ ಬಜೆಟಲ್ಲಿ ಒಂದು ಹಾಬಿಗೋಸ್ಕರ ನೀವು ಗಾರ್ಡನಿಂಗ್ ಮಾಡ್ತಿದ್ದೀರೋ ಅಂಥವ್ರಿಗೆ ಅದು ತುಂಬ ಹೆಚ್ಚು ಖರ್ಚು ಅಂತ ಅನ್ನಿಸ್ಬಹುದು. ಹಾಗಾಗಿ ನಾನು ಹೇಳ್ಕೊಡುವಂತಹ ಈ ಮಾಹಿತಿನ ಅನುಸರಿಸಿ ನೀವೇ ಮನೆಯಲ್ಲಿ ಆರಾಮಾಗಿ ವರ್ಮಿ ಕಾಂಪೋಸ್ಟನ್ನು ತಯಾರು ಮಾಡಬಹುದು. ಇಷ್ಟೊಂದು ಮಣ್ಣಿನ ಅವಶ್ಯಕತೆ ಇದೆಯಾ ಅಂತ ಕೇಳೋದಾದರೆ ಹೌದು. ಯಾಕಂತಂದರೆ ನಾನು ಮೀಡಿಯಮ್ ಸೈಜ್ ಡ್ರಮ್ನ ತೊಗೊಂಡಿರೋದ್ರಿಂದ ಸಾಕಷ್ಟು ಲೇಯರ್ಸ್ನ, ಅಂತಂದರೆ ಒಂದೊಂದೇ ಲೇಯರ್ನ ನಾವು ರಿಪೀಟೆಡ್ಲಿ ಹಾಕಬೇಕಾಗತ್ತೆ. ಹಾಗಾಗಿ ನಾನು ಈ ಸಾಕಷ್ಟು ಪ್ರಮಾಣದ ಗಾರ್ಡನ್ ಸಾಯಿಲ್ನ ಜರಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಕಲ್ಲು ಕಡ್ಡಿಗಳು ಅವೆಲ್ಲವನ್ನು ಕೂಡ ಹಾಕಿದ್ರೆ ಕಾಂಪೋಸ್ಟು ರೆಡಿ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ನಾನು ಜರಡಿ ಮಾಡ್ಕೊಳ್ತಾ ಇರೋದು. ಇದು ಒಂದು ಬೆಸ್ಟ್ ವೇ ಆಫ್ ಪ್ರಿಪೇರಿಂಗ್ ವರ್ಮಿ ಕಾಂಪೋಸ್ಟ್ ಅಂತಲೇ ಹೇಳ್ಬೋದು. ಫೈನಲಿ ನಾನು ರೆಡಿ ಮಾಡ್ಕೊಂಡಿರೋ ಅಂಥದ್ದು. ಸೊ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಮೊದಲಿಗೆ ಕಾಣ್ತಾ ಇರೋವಂಥದ್ದು ಗಾರ್ಡನ್ ಸಾಯಿಲು, ಸೆಕೆಂಡು ಚೆನ್ನಾಗಿ ಒಣಗಿರುವಂತಹ ಒಣಗಿದ ತರಗೆಲೆಗಳು, 3ನೇದಾಗಿ ಕೌಡಂಗ್ ಕಾಂಪೋಸ್ಟು, ಮತ್ತು 4ನೇದು ಕೆಂಪು ಮಣ್ಣನ್ನು ನಾನು ಮಿಕ್ಸ್ಚರ್ ಆಗಿ ತಗೊಂಡಿರೋ ಅಂಥದ್ದು. ಡ್ರಮ್ ಸ್ವಲ್ಪ ದೊಡ್ಡದೇ ಇರೋದ್ರಿಂದ ನನಗೆ ಹೆಚ್ಚು ವರ್ಮಿ ಕಾಂಪೋಸ್ಟ್ ಬೇಕಾಗಿರೋದ್ರಿಂದ ನಾನು ಇಷ್ಟೊಂದು ಕ್ವಾಂಟಿಟಿಯ ಮಣ್ಣನ್ನು ತಯಾರು ಮಾಡಿ ಇಟ್ಕೊಂಡಿರೋ ಅಂಥದ್ದು. ಈ ವರ್ಮಿ ಕಾಂಪೋಸ್ಟ್ ತಯಾರಿಕೆಯ ಮೊದಲ ಹಂತವಾಗಿ ನಾವು ಡ್ರಮ್ನ ತಳಭಾಗದಲ್ಲಿ ಚೆನ್ನಾಗಿ ಒಣಗಿರುವಂತಹ ತರಗೆಲೆಗಳು ಅಥವಾ ಮರದ ಎಲೆಗಳನ್ನ ನಾವು ಹಾಕಬೇಕು.
ಈ ತರಗೆಲೆಗಳು ಹೊಂಗೆ ಮರದ ತರಗೆಲೆಗಳು ನಮ್ಮ ಹೊಲದಲ್ಲಿ ಇದ್ದಿದ್ದನ್ನು ನಾನು ಒಣಗಿಸಿ ತೆಗೆದಿಟ್ಕೊಂಡಿದ್ದೆ, ಅದನ್ನೇ ನಾನು ಯೂಸ್ ಮಾಡ್ತಿರೋ ಅಂಥದ್ದು. ಇನ್ನು ಎರಡನೇ ಭಾಗವಾಗಿ ಎರಡನೇ ಲೇಯರ್ ಕೌಡಂಗ್ ಕಾಂಪೋಸ್ಟನ್ನು ನಾವು ಹಾಕಿ ಆ ತರಗೆಲೆಗಳು ಪೂರ್ತಿ ಮುಚ್ಕೊಳ್ಳೋ ರೀತಿ ಅದನ್ನು ಹಾಕಿ ಅದನ್ನು ಹರಡಬೇಕಾಗತ್ತೆ. ಮುಂದಿನ ಹಂತ ಕಿಚನ್ ವೇಸ್ಟ್ ಏನಿದೆಯೋ, ಈ ಮೊಟ್ಟೆ ಬಿಳಿ ಭಾಗ ಆಗಿರ್ಬೋದು, ಈರುಳ್ಳಿ ಸಿಪ್ಪೆ, ಹೀಗೆ ಏನೇನೆಲ್ಲ ಕಿಚನ್ ವೇಸ್ಟ್ ಇರುತ್ತೆ ಅದನ್ನು ಚಿಕ್ಕದಾಗಿ ನಾವು ಕಟ್ ಮಾಡಿ ಹಾಕಬೇಕಾಗತ್ತೆ. ನೆಕ್ಸ್ಟ್ ಲೇಯರ್ ಇದು ಗಾರ್ಡನ್ ಸಾಯಿಲು. ಪೂರ್ತಿ ನಾವು ಕಿಚನ್ ವೇಸ್ಟ್ ಏನು ಹಾಕಿದೀವೋ ಅದು ಮುಚ್ಕೊಳ್ಳೋ ಅಷ್ಟು ಮಣ್ಣನ್ನು ನಾವು ಹಾಕಬೇಕಾಗುತ್ತೆ. ಹಾಕಿ ಮತ್ತು ಅದು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಆಗ ಮಾತ್ರ ನಾವು ನಿರೀಕ್ಷೆ ಮಾಡಿದಂತಹ ರೀತಿಯಲ್ಲಿ ಕಾಂಪೋಸ್ಟ್ ತಯಾರಿಕೆ ಆಗೋದಕ್ಕೆ ಸಹಾಯ ಆಗುತ್ತೆ. ಮುಂದಿನ ಲೇಯರ್ ಇದು ಕೌಡಂಗ್ ಕಾಂಪೋಸ್ಟು. ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆಯಲ್ಲೇ ಇರುವಂತಹ ಏನು ಹಸುವಿನ ಸಗಣಿಯನ್ನು ಒಣಗಿಸಿ ತಯಾರು ಮಾಡ್ಕೊಂಡಿರುವಂತಹ ಕೌಡಂಗ್ ಕಾಂಪೋಸ್ಟು. ಹಾಕಿದ ನಂತರ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ರೀತಿ ನಾವು ಹರಡಬೇಕಾಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತಿಯೊಂದು ಹಂತನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾವ ಹಂತ ಕೂಡ ನಾನು ಮಿಸ್ ಮಾಡಿಲ್ಲ. ಇದೇ ರೀತಿಯ ಕೌಡಂಗ್ ಕಾಂಪೋಸ್ಟ್ನ ಪಾರ್ಟ್ 2 ಮತ್ತು ಪಾರ್ಟ್ 3 ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗೆ ನನಗೆ ಈ ಒಂದು ವರ್ಮಿ ಕಾಂಪೋಸ್ಟ್ ತಯಾರಾಯಿತು ಪೂರ್ತಿ ರಿಸಲ್ಟನ್ನು ನಾನು ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ಈ ಇನಿಷಿಯಲಿ ನಾವೇನೇನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ. ನೆಕ್ಸ್ಟು ಇದೇ ಒಂದು ಲೇಯರ್ಸ್ನ ಪುನರಾವರ್ತನೆ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಪ್ರೋಸೆಸ್ಸು ಈ ತರಗೆಲೆಗಳನ್ನ ಹಾಕಿದ ನಂತರದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಈ ರೀತಿ ಹಾಕಬೇಕು. ಯಾಕಂತಂದರೆ ತರಗೆಲೆಗಳು ಒಣಗಿರೋದ್ರಿಂದ ಮಣ್ಣಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಕಾಂಪೋಸ್ಟು ಉತ್ತಮ ರೀತಿ ತಯಾರಾಗಬೇಕು ಅಂದರೆ ಒಂದಷ್ಟು ನೀರನ್ನು ಹಾಕಬೇಕು. ಹೆಚ್ಚು ನೀರು ಹಾಕಲೇಬಾರ್ದು, ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕಷ್ಟೆ. ನೆಕ್ಸ್ಟು ಅಗೇನ್ ಸೇಮ್ ಐ ಆಮ್ ರಿಪೀಟಿಂಗ್ ದ ಪ್ರಾಸೆಸ್. ನೆಕ್ಸ್ಟ್ ಲೇಯರ್ ಆಗಿ ಕೌಡಂಗ್ ಕಾಂಪೋಸ್ಟನ್ನ ಹಾಕಬೇಕು. ನೆಕ್ಸ್ಟು ಇದು ಗಾರ್ಡನ್ ಸಾಯಿಲ್. ಮತ್ತು ಒಣಗಿದ ತರಗೆಲೆಗಳನ್ನ ಹಾಕ್ತಿದ್ದೀನಿ. ಇದೇ ರೀತಿ ನಾನು ಒಂದು ಡ್ರಮ್ಮು ಒಂದು 70% ತುಂಬೋ ಅಷ್ಟು ತನಕ ಸೇಮ್ ಪ್ರೋಸೆಸ್ನ ನಾನು ರಿಪೀಟ್ ಮಾಡಿರೋ ಅಂಥದ್ದು. ಸೊ ತರಗೆಲೆಗಳು, ಕೌಡಂಗ್ ಕಾಂಪೋಸ್ಟು, ಗಾರ್ಡನ್ ಸಾಯಿಲು ಮತ್ತು ಕೆಂಪು ಮಣ್ಣು, ಈ ಒಂದು ಹಂತಗಳನ್ನ ನಾನು ಪ್ರತಿ ಸಲವೂ ಕೂಡ ರಿಪೀಟ್ ಮಾಡಿರೋ ಅಂಥದ್ದು. ಕೆಂಪು ಮಣ್ಣನ್ನು ಹಾಕಲೇಬೇಕು ಅಂತ ಏನಿಲ್ಲ, ನನ್ನ ಹತ್ರ ಇತ್ತು ಅಂತ ಹೇಳಿ ನಾನು ಆ್ಯಡ್ ಮಾಡ್ತಿರೋದಷ್ಟೇ. ನಿಮ್ಮಲ್ಲಿ ಗಾರ್ಡನ್ ಸಾಯಿಲ್ ಅವೈಲಬಲ್ ಇತ್ತು, ತುಂಬ ಅಬಂಡೆಂಟಾಗಿ ಸಿಗುತ್ತೆ ಅನ್ನೋದಾದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಕೆಂಪು ಮಣ್ಣು ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇಷ್ಟು ಹಂತಗಳಾದ ನಂತರ ನಾವು ಯಾವುದೇ ಕಾರಣಕ್ಕೂ ಕೂಡ ಇಮ್ಮಿಡಿಯೇಟಾಗಿ ಕಿಚನ್ ವೇಸ್ಟನ್ನು ಹಾಕ್ತಾ ಹೋಗಬಾರ್ದು. ಈ ಪ್ರೋಸೆಸ್ ಇದೆಯೋ ಇದು ಒಂದು 2 ವೀಕ್ಸ್ವರೆಗೂ ಅದು ನೀಟಾಗಿ ಆ ಡ್ರಮ್ಗೆ ಅಡ್ಜಸ್ಟ್ ಆಗಿ ಅದರ ಡ್ರಮ್ಮಲ್ಲಿರುವ ಶಾಖ ತಣ್ಣಗಾಗೋವರೆಗೂ ಕೂಡ ಬಿಡಬೇಕಾಗುತ್ತೆ. ಆನಂತರ ನಾವು ಎರೆಹುಳುಗಳನ್ನ ಹಾಕಿದ 4-5 ದಿನದ ನಂತರ ಕಿಚನ್ ವೇಸ್ಟ್ ಹಾಕಬೇಕು. ಮತ್ತು ಸ್ವಲ್ಪ ನೀರನ್ನು ಹಾಕಿ ಮತ್ತು ಮೇಲ್ಗಡೆ ಲೈಟಾಗಿ ಮಣ್ಣನ್ನು ನಾವು ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಈ ರೀತಿಯ ಹಂತಗಳನ್ನ ಫಾಲೋ ಮಾಡಬೇಕು. ಮತ್ತು ಒಂದು 2 ದಿನಕ್ಕೊಂದ್ಸಲ ನಾವು ಮೇಲ್ಗಡೆ ಲೇಯರ್ನ ಒಂದು ಕಡ್ಡಿ ಸಹಾಯದಿಂದ ತಿರುಗಿಸ್ತಾ ಇರಬೇಕು. ಯಾಕಂತಂದರೆ ಗಾಳಿ ಆಡೋದಕ್ಕೆ ಅದು ಸಹಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಅತಿಯಾಗಿ ನೀರನ್ನು ಹಾಕಬಾರ್ದು. ಮತ್ತು ಈ ಒಂದು ಡ್ರಮ್ನ ಮೇಲ್ಭಾಗನ ಗಟ್ಟಿಯಾಗಿ ಒಂದು ಕ್ಯಾಪನ್ನು ಹಾಕಿ ಮುಚ್ಚಬೇಕಾಗುತ್ತೆ. ಸೊ ಈ ರೀತಿ ತರಗೆಲೆಗಳನ್ನ ಹಾಕಾದ್ಮೇಲೆ ಸ್ವಲ್ಪ ಪ್ರಮಾಣದ ನೀರನ್ನು ಕೂಡ ಹಾಕಬೇಕಾದ್ದು ತುಂಬಾ ಇಂಪಾರ್ಟೆಂಟ್ ಥಿಂಗ್. ಯಾರ್ಯಾರೆಲ್ಲ ಆರ್ಗ್ಯಾನಿಕ್
ಫರ್ಟಿಲೈಸರ್ ಅಂದರೆ ಆರ್ಗ್ಯಾನಿಕ್ ಗೊಬ್ಬರದ ಮೂಲಕ ಸೊಪ್ಪು ತರಕಾರಿಗಳನ್ನ ಮನೆಯಲ್ಲೇ ಬೆಳ್ಕೋಬೇಕು ಅಂತ ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋದ ಪಾರ್ಟ್ 2 ಆ್ಯಂಡ್ ಪಾರ್ಟ್ 3 ಕೂಡ ನಾನು ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಹಾಗೂ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.